ಲೋಕಸಭೆ ಸಮರಕ್ಕೆ ಒಳ ಮೀಸಲಾತಿ ಅಸ್ತ್ರವನ್ನ ಬಿಟ್ಟಿದೆ ಕಾಂಗ್ರೆಸ್. ಈಗ ಹೊಸ ದಾಳವನ್ನ ಉರುಳಿಸಿದೆ. ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಕೇಂದ್ರಕ್ಕೆ ಶಿಫಾರಸಿಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನೋಡಿ, ಬಹಳ ಮಹತ್ವದಂತಹ ಬೆಳವಣಿಗೆ. ಲೋಕಸಭೆ ಸಮರಕ್ಕೆ ಚುನಾವಣೆ ಹತ್ತಿರ ಇರುವಾಗಲೇ ಮೀಸಲಾತಿ ಅಸ್ತ್ರವನ್ನ ಬಿಟ್ಟಿದೆ ಕಾಂಗ್ರೆಸ್. ಈಗ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತಾಗಿ ಸ್ವೀಕಾರ ಮಾಡಬೇಕು ಅನ್ನೋದು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿ ಭರವಸೆಯನ್ನ ಕಾಂಗ್ರೆಸ್ ನೀಡಿತ್ತು. ಒಳ ಮೀಸಲಾತಿ ವಿಚಾರವನ್ನ ಕೇಂದ್ರದ ಹೆಗಲಿಗೆ ಹಾಕಲು ನಿರ್ಧಾರವನ್ನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಸಂವಿಧಾನದ 341ನೇ ವಿಧಿಗೆ 3ನೇ ಖಂಡ ಸೇರಿಸಿ ಸಂವಿಧಾನ ತಿದ್ದುಪಡಿ ಆಗಬೇಕು. ಕೇಂದ್ರ ಸರ್ಕಾರ 341ನೇ ವಿಧಿಗೆ 3ನೇ ಖಂಡ ಸೇರಿಸಿದರಷ್ಟೇ ಒಳ ಮೀಸಲಾತಿ ಸಾಧ್ಯ. ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಲೋಕಸಭೆ ಸಮರಕ್ಕೆ ಈಗ ಕಾಂಗ್ರೆಸ್ ಹೊಸ ದಾಳವನ್ನ ಉರುಳಿಸಿದೆ. ನೋಡಿ, ಈ ಹಿಂದೆ ಬಿಜೆಪಿಯವರು ಒಳ ಮೀಸಲಾತಿಗೆ ಕೈ ಹಾಕಿ ಕೈ ಸುಟ್ಕೊಂಡಿದ್ರು. ಆಗ ಕೆಲವೊಂದಿಷ್ಟು ಗೊಂದಲಗಳಿದ್ವು, ದಾರಿ ತಪ್ಪಿಸುವಂತಹ ಪ್ರಯತ್ನಗಳಾಯಿತು. ಬಿಜೆಪಿ ಸದಾಶಿವ ಆಯೋಗದ ವರದಿಯನ್ನೇ ಬದಲು ಮಾಡಬೇಕು, ವರ್ಗೀಕರಣ ಮಾಡಬೇಕು, ಅದರಲ್ಲೂ ಪರಿಶಿಷ್ಟ ಜಾತಿ ಅಂದರೆ SCಯಲ್ಲಿ ಸುಮಾರು 109 ಉಪಪಂಗಡಗಳು ಬರ್ತವೆ. ವರ್ಗೀಕರಣ ಮಾಡಬೇಕು, ಅದನ್ನು ಮತ್ತೆ ಹಂಚಿಕೆ ಮಾಡಬೇಕು ಅನ್ನೋದು. ಆದರೆ ಈಗ ಸದಾಶಿವ ಆಯೋಗದ ವರದಿ ಹೇಗಿದೆಯೋ ಅದೇ ರೀತಿಯಾಗಿ ಯಥಾವತ್ತಾಗಿ ಸ್ವೀಕಾರ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ವಾದ. ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಇವತ್ತು ಚರ್ಚೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಈ ಒಳ ಮೀಸಲಾತಿ ಒಟ್ಟು ಏನು ಜಾತಿಗಳು 101 ಜಾತಿಗಳಿದ್ವು. ಎರಡು ಪಂಚಪೀಠಗಳ ತೀರ್ಪು ವ್ಯತಿರಿಕ್ತವಾಗಿ ಬಂದಿದೆ. ಹಾಗಾಗಿ 7 ಅಥವಾ 9 ನ್ಯಾಯಾಧೀಶರ ತೀರ್ಪು ಕಮಿಟಿಯಲ್ಲಿ ಇದು ಇತ್ಯರ್ಥ ಆಗಬೇಕು ಅಂತ ಎರಡು ಮಿಶ್ರ ನ್ಯಾಯಪೀಠ ಹೇಳಿದೆ. ಇದು ಚರ್ಚೆ ಇದು ಇತ್ಯರ್ಥ ಆಗದೇ ನೀವು ಹೆಂಗ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಎತ್ತಾಗ್ತೀರಿ? ಅಲ್ಲಲ್ಲ, ಪಾರ್ಲಿಮೆಂಟ್ ಪರಮೋಚ್ಚಾಧಿಕಾರ ನ್ಯಾಯಾಲಯದ ಮುಂದಿದೆ, ಹೆಂಗಾಗತ್ತೆ? ನ್ಯಾಯಾಲಯದ ಮುಂದಿದೆ. ಆದರೆ ಸಂವಿಧಾನ ತಿದ್ದುಪಡಿ ಆಗದೆ ನ್ಯಾಯ ಕೊಡೋದಕ್ಕೆ ಆಗೋದಿಲ್ಲ. ಎರಡು ಸಪರೇಟ್ ವಿಷಯ ಸರ್. ಇದು ಸಂವಿಧಾನ ತಿದ್ದುಪಡಿ ಬೇರೆ, ನ್ಯಾಯಾಲಯದ ಇತ್ಯರ್ಥ ಆಗೋದು ಬೇರೆ. ಅಲ್ಲ, ಈ ದಾರಿ ತಪ್ಪಿದ ಪ್ರಶ್ನೆ ಏನಿದೆ ಇಲ್ಲಿ? ರಾಜ್ಯ ಸರ್ಕಾರದ ಶಿಫಾರಸ್ ಮಾಡೋ ಅಧಿಕಾರ ಇದೆ ಹೊರತು ಬೇರೆ ಏನು ಅಧಿಕಾರ ಇದೆ? ತೋರಿಸಿ, ಯಾವ್ದಾದ್ರು ಇದೆ, ಮಾರ್ಗ ಇದೆಯಾ? ಈ ವರದಿಯನ್ನ ನಾವು ಅಸೆಂಬ್ಲಿಯಲ್ಲಿ ಇಡ್ತೀವಿ ಅಂತ ಹೇಳಿದ್ವಿ. ಆ ಹೇಳಿದ ತಕ್ಷಣ ಇಂದಿನ ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಈ ವರದಿನೇ ಇನ್ಕಂಪ್ಲೀಟ್ ಅಂಡ್ ಇಟ್ಸ್ ಕ್ಲೋಸ್ಡ್ ಅಂತ ಹೇಳಿದಾರಲ್ಲ, ಮತ್ತೆ ತರಕ್ ಬರಲ್ಲ. ನೋಡಿ, ಒಳ ಮೀಸಲಾತಿ ವಿಚಾರವನ್ನ ಈಗ ಕೇಂದ್ರದ ಹೆಗಲಿಗೆ ಹಾಕೋಕೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಏನು ಮಾಡಿತ್ತು ಅಂತಂದರೆ, ಒಳ ಮೀಸಲಾತಿ ಈ ಬೋವಿ, ಕೊರಮ, ಕೊರಚ, ಲಂಬಾಣಿ ಈ ಸಮುದಾಯಗಳಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇತ್ತು. ಆದರೆ ಈಗ ಯಥಾವತ್ತಾಗಿ ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗಬಾರ್ದು, ಸಾಮಾಜಿಕ ನ್ಯಾಯವನ್ನು ಯಥಾಸ್ಥಿತಿಯಾಗಿ ಕಾಯ್ದುಕೊಂಡು ಹೋಗುವಂಥ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಸೆಂಬ್ಲಿ ಮಾಡಕ್ಕಾಗತ್ತಾ ಹೇಳಿ? ಸದಾಶಿವ ಆಯೋಗದ ವರದಿ ಕ್ಲೋಸ್ ಅಂತ ಸದಾಶಿವ ಆಯೋಗದ ವರದಿ ಕ್ಲೋಸ್ ಅಂತ ಹಿಂದಿನ ಸರ್ಕಾರ ತೀರ್ಮಾನ ಕೈಗೊಂಡ ಬಳಿಕ ನೀವು ಚುನಾವಣಾ ಪ್ರಚಾರದಲ್ಲಿ ಹೇಳ್ತೀವಿ ನಾವು ಆಯೋಗದ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಚಿತ್ರದುರ್ಗ ಹೇಳಿ. ಯಾವಾಗ ಅಂತ ಆಯ್ತು ಅಂದ್ರೆ, ಚಿತ್ರದುರ್ಗದಲ್ಲಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಆದ ತಕ್ಷಣ ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು ಕೇಳಿ. ಆಮೇಲೆ ನಮ್ಮ ಇದಾದ ಮೇಲೆ ಅವರು ಕ್ಯಾಬಿನೆಟ್ ಡಿಸಿಷನ್ ನಾವು ಹೇಳಿದ ಮೇಲೆ ಅವರು ಅದನ್ನ ತಗೊಂಡು ತೀರ್ಮಾನ ಮಾಡಿದ್ರು. ನೀವು ನಿರಂತರ ಪ್ರಚಾರದಲ್ಲಿ ಹೇಳಿದ್ರಿ ಆಯೋಗದ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ನಾವು ಇದರ ಬಗ್ಗೆ ಮೀಸಲಾತಿ ಒಳ ಬಗ್ಗೆ ಬದ್ಧತೆ ಇದೆ. ಮಚ್ ಅರ್ಲಿಯರ್ UPA ಗವರ್ಮೆಂಟ್ನೇ ಒಂದು ಸಮಿತಿಯನ್ನ ಮಾಡಿದ್ವಿ. UPA ಗವರ್ಮೆಂಟ್ ಒಳ ಮೀಸಲಾತಿ ಮಾಡೋದಕ್ಕೆ ನ್ಯಾಯಾಧೀಶರ ಒಂದು ಅಧ್ಯಕ್ಷತೆಯಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಶಿಫಾರಸ್ಸಿಗೂ ಈಗ ನೀವು ಮಾಡ್ತಿರೋ ಶಿಫಾರಸ್ಸಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಸರ್? ಯಾವುದು? ಬಿಜೆಪಿ ಅವರು ತರಾತುರಿಯಲ್ಲಿ ಮಾಡಿದ್ರು ಅಂತ ಹೇಳ್ತಿದ್ರಿ. ಅವ್ರು ಮಾಡಿದ ಶಿಫಾರಸ್ಸಿಗೂ ನೀವೀಗ ಮಾಡ್ತಿರೋ ಶಿಫಾರಸ್ಸಿಗೂ ಏನು ವ್ಯತ್ಯಾಸ? ನೋಡಿ, ಈ ಅವಕಾಶಗಳು ಕಲ್ಪಿಸಬೇಕಾದ್ರೆ ಈ ಕಾಯ್ದೆ ತಿದ್ದುಪಡಿ ಆಗ್ಬೇಕಲ್ಲ. ಈ ಕಾಯ್ದೆ ತಿದ್ದುಪಡಿ ಆಗ್ದೇನೆ ಯಾವ ತರ ಡಿಸಿಷನ್ ಮಾಡೋದು?
ಇದು ನಿಮ್ಗೆ ಸ್ಕೋಪ್ ಇದೆ, ಒಳ ಮೀಸಲಾತಿಗೆ ಸ್ಕೋಪ್ ಇದೆ ಅಂತ ಆಗ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ 341(3) ಕಾಯ್ದೆ ತಿದ್ದುಪಡಿ ಆಗ್ಬೇಕು. ಸಂಪುಟದ ನಿರ್ಧಾರವನ್ನು ಹಿಂದಿನ ಸರ್ಕಾರದ ಸಂಪುಟ ನಿರ್ಧಾರ ಪುನರ್ ಪರಿಶೀಲನೆ ರಿಜೆಕ್ಟೆಡ್ ಕಮಿಟಿ. ಯಾವುದು ಅವೆಲ್ಲ ನಾವು ಚರ್ಚೆ ಮಾಡಿ ಅಡ್ವೊಕೇಟ್ ಜನರಲ್ ಚರ್ಚೆ ಮಾಡಿ ಆದ್ಮೇಲೆ ನಾವು ರಿಜೆಕ್ಟ್ ಆಗಿದೆ ಮತ್ತೆ ತರ ಸೂಕ್ತ ಅಲ್ಲ ಅಂತೇಳಿ ಈ ತೀರ್ಮಾನ ಮಾಡಿ ನಾವು ಏನು ಇಲ್ಲ ಅದಕ್ಕೂ ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಕೇಸು ಇದಕ್ಕೆ ಸಂಬಂಧ ಇಲ್ಲ. ಆಮೇಲೆ ಅಲ್ಲಿ ನಾವು ವಾಪಸ್ ತಗೊಂಡಿಲ್ಲ. ವಿ ಹ್ಯಾವ್ ಟೇಕನ್ ಡಿಸಿಷನ್. ವಿ ಹ್ಯಾವ್ ನಾಟ್ ರೀಕನ್ಸಿಡರ್ ದಿ ಓಲ್ಡ್ ಕ್ಯಾಬಿನೆಟ್ ಡಿಸಿಷನ್. ವಿ ಹ್ಯಾವ್ ಟೇಕನ್ ಎ ಡಿಸಿಷನ್ ಇನ್ ಡಿ ಕೆ ಶಿವಕುಮಾರ್ಸ್ ಕೇಸ್. ಅದು ಜಾರಿ ಆಗ್ಬೇಕು ಅನ್ನೋದು ನಮ್ ನಿಲುವು. ಕಾಂತರಾಜ ಸಮಿತಿ ಕ್ಯಾಸ್ಟ್ ಸೆನ್ಸಸ್ ಜಾರಿ ಆಗ್ಬೇಕು. ನೋಡಿ, ಅಂಕಿ ಸಂಖ್ಯೆಗಳಿಲ್ಲದೆ ಕಾನೂನು ಪರ್ಮಿಸಿಬಿಲಿಟಿ ಇಲ್ದೇನೆ ನಾವು ಏನೆಲ್ಲ ಮಾಡಕ್ಕಾಗಲ್ಲ. ಕ್ಯಾಬಿನೆಟ್ ಡಿಸಿಷನ್ ರಿವ್ಯೂ ಮಾಡಕ್ಕೆ ಪ್ರೊವಿಷನ್ ಇಲ್ಲ ಸರ್. ಈ ಒಂದು ಹಿಂದೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿದೆ, ಅದನ್ನ ರಿವ್ಯೂ ಮಾಡಕ್ಕೆ ಪ್ರೊವಿಷನ್ಸ್ ಇಲ್ಲ. ಅದೇ ನೋ ಪ್ರೊವಿಷನ್ಸ್ ಫಾರ್ ಕ್ಯಾಬಿನೆಟ್ ಟು ರಿವ್ಯೂ ಓಲ್ಡ್ ಡಿಸಿಷನ್ಸ್ ದಟ್ ಪ್ರೀವಿಯಸ್ ಕ್ಯಾಬಿನೆಟ್ has taken. See, the issue is like this. Unless 341(3) is amended. No, one second. 341(3) is amended. Whatever is our concern, whatever we want to help any sections, we can't do anything because of that constraint. That will be a predicament. That's why we are taking it constitutionally and legally. Yeah. Not aware of this. Are you not aware of this when you announced that in the manifesto that we will implement Sadashiv? No, we have. See, we want a legal way to be clear without hurdle. Yes, Mr. Muniyappa. Yes, sir. ಈಗ ಅಲ್ಲ ಅದಕ್ಕೆ ಅದನ್ನ ಪ್ರಾರಂಭ ಮಾಡಿದ್ವಲ್ಲ. ಪ್ರಾರಂಭ ಮಾಡಿದ್ರಿ. ಪಕ್ಕದ ಮನೆಯವ್ರ ಮಗನಿಗೆ ನಾನ್ ನಾಮಕರಣ ಮಾಡ್ಬೇಕು ಅಂತ ದಯವಿಟ್ಟು ಮಾಧ್ಯಮಕ್ಕೆ ಒಂದು ಕ್ಲಾರಿಫಿಕೇಶನ್ ಇಲ್ಲ, ಒಂದು ಕ್ಲಾರಿಫಿಕೇಶನ್ ಮಾಡಿ. ಕೇಳ್ರಿ. ಮೀಸಲಾತಿ ಹೋರಾಟವನ್ನ 25 ವರ್ಷ ನಡೆಸಿದ್ರು. ಮಾದಿಗ ಮೀಸಲಾತಿ ಹೋರಾಟ, ಮಾದಿಗ ದಂಡೋರ ಅಂತ ಹಲವಾರು ಸಂಸ್ಥೆಗಳು. ಅದರ ಮೂಲ ಉದ್ದೇಶ ಏನಿತ್ತಂದ್ರೆ ಇಲ್ಲಿನ ಸರ್ಕಾರ ತೀರ್ಮಾನ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಅನ್ನೋದು ಮೂಲ ಉದ್ದೇಶ. ಯಾವುದೇ ಒಂದು ಪಾರ್ಲಿಮೆಂಟ್ಗೆ ತಮಗೆಲ್ಲ ಗೊತ್ತಿರೋ ವಿಷಯ, ಪಾರ್ಲಿಮೆಂಟಲ್ಲಿ ತೀರ್ಮಾನ ಆಗದೆ ಇವರು ಅದನ್ನ ಜಾರಿ ಮಾಡಲಿಕ್ಕೆ ಆಗೋದಿಲ್ಲ, ಡಿಸಿಷನ್ ಮಾಡೋಕ್ಕೂ ಆಗಲ್ಲ, ಅಧಿಕಾರ ಇಲ್ಲ. ಆರ್ಟಿಕಲ್ 341 ಏನು ಮಹದೇವಪ್ಪರು ಹೇಳಿದರು, ಅದು ಅವರು 3ಗೆ ಅಮೆಂಡ್ಮೆಂಟ್ ತಂದಾಗ ಇಲ್ಲಿ ಇವರು ವರ್ಗೀಕರಣ ಮಾಡೋದು ಜನಸಂಖ್ಯೆ ಆಧಾರದ ಮೇಲೆ ಕೊಡೋಕ್ಕೆ ಇವರಿಗೆ ಅಧಿಕಾರ ಬರ್ತದೆ. ನಮ್ಮ ಹೋರಾಟ ಇದ್ದಿದ್ದು ಮೊದಲಿನಿಂದಾನು ನೀವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅಥವಾ ಅಸೆಂಬ್ಲಿಯಲ್ಲಿ ನೀವು ಇದನ್ನ ದೆಹಲಿಗೆ ಪಾರ್ಲಿಮೆಂಟ್ ಕಳಿಸಿ ಅಂತೇಳಿ ಒತ್ತಾಯ. ನಾನು ಪಾರ್ಲಿಮೆಂಟಲ್ಲಿ ಇದ್ದಂಥ ಕಾಲದಲ್ಲಿ 10-15 ಜನ ಎಂಪಿಗಳು ಕರ್ಕೊಂಡೋಗಿ ನಮ್ಮ ಸರ್ಕಾರ ಇದ್ದಾಗ ಮನವಿ ಮಾಡಿದ್ದೆ, ಪ್ರಧಾನಮಂತ್ರಿ ಮೋದಿ ಇದ್ದಾಗ ನಾವು ಇದು ಮಾಡಿದ್ವಿ. ವೆಂಕಯ್ಯ ನಾಯ್ಡು ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇದ್ದಾಗ ಕೂಡ ಇದನ್ನು ಮಾಡಿದ್ವಿ. ಹಲವಾರು ಸಭೆಗಳು 10 ಸಾರಿ ನಾನು ಕೇಂದ್ರ ಸರ್ಕಾರ ಮಂತ್ರಿಗಳು ನೋಡಿದಾಗ ಅವರಿಷ್ಟೇ ಹೇಳ್ತಿದ್ರು, ನಿಮ್ಮ ಸರ್ಕಾರ ಆಯಾ ಸರ್ಕಾರ ರೆಕಮೆಂಡ್ ಮಾಡಿದರೆ ನಾವು ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದು ರಾಜ್ಯಗಳಿಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನಬದ್ಧವಾಗಿ ನೀವು ಇದನ್ನ ಅಮೆಂಡ್ಮೆಂಟ್ ಮಾಡಿಕೊಡಿ, ನಾವು ಮಾಡ್ತೀವಿ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಇದು ಸದಾಶಿವ ಆಯೋಗದ ಆಧಾರದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಆಗಿದೆ ಅಂತ ನಾವು ಭಾವಿಸಿಕೊಂಡು ಇದ್ದೇವೆ. ಸದಾಶಿವ ಆಯೋಗಕ್ಕೂ ಇಂಟರ್ನಲ್ ರಿಸರ್ವೇಷನ್ಗೂ ಏರುಪೇರು ಏನೂ ಇಲ್ಲ. ಇವತ್ತು ಪರ್ಸೆಂಟೇಜ್ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ 17 ಆಗ್ತದೆ, 7 ಆಗ್ತದೆ SC ST. ಇವರಿಗೆ ರಿಸರ್ವೇಷನ್ ಸಂವಿಧಾನಬದ್ಧವಾಗಿ ಪಾರ್ಲಿಮೆಂಟ್ ಅನುಮತಿ ಮಾಡಿದ ಮೇಲೆ ನಾವು ಈ ಕಾರ್ಯಾಚರಣೆ ಮಾಡಿ
ಎಲ್ಲ ಜನಸಂಖ್ಯೆ 101 ಜಾತಿಗಳಿವೆ ಎಸ್ಸಿಯಲ್ಲಿ. ಈ 101 ಜಾತಿಗಳು ಕೂಡ ನ್ಯಾಯ ಕೊಡೋದಕ್ಕೆ ಅವಕಾಶ ಆಗ್ತದೆ. ನಮ್ಮ ಹೋರಾಟ ಇದ್ದದ್ದು ಇದಕ್ಕೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಫಲಾಗಿದೆ, ಮಾಡಿದ್ದಾರೆ. ಅವರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಎಸ್, ನೀವು ಅಮೆಂಡ್ಮೆಂಟ್ ಮಾಡಿಕೊಡಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಸರ್ಕಾರದ ಪರವಾಗಿ ಇವತ್ತು ಸಮುದಾಯಗಳಿಗೂ ಹೇಳ್ತೀನಿ, ಈ 101 ಜಾತಿಗಳು ಕೂಡ ಯಾರಿಗೂ ತೊಂದರೆ ಆಗಲ್ಲ. ಲಂಬಾಣಿ, ಲೆಫ್ಟ್, ರೈಟ್ 101 ಜಾತಿಗಳಿವೆ. ಎಲ್ಲರೂ ಕೂಡ ಸಮಾಧಾನವಾಗಿ ಹಂಚಿಕೊಳ್ಳುವಂತ ಕೆಲಸ ಮಾಡ್ತೀವಿ. ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಸಬ್ಜೆಕ್ಟ್ ಕಂಡೀಷನ್ ಪಾರ್ಲಿಮೆಂಟ್ ಅನುಮೋದನೆ ಆದ್ಮೇಲೆ ಈ ಕೆಲಸವನ್ನು ಮಾಡ್ತೀವಿ. ಕೇಂದ್ರದಲ್ಲಿ ಸಂವಿಧಾನ ತಿದ್ದುಪಡಿ ಆಗ್ಲಿಲ್ಲ ಅಂತಂದ್ರೆ ಸರ್, ಮುನಿಯಪ್ಪ ಸರ್, ಕೇಂದ್ರದಲ್ಲಿ ಸಂವಿಧಾನ ತಿದ್ದುಪಡಿನ ಮಾಡಲಿಲ್ಲ ಅಂತಂದ್ರೆ ನಿಮ್ ನಿಲುವೇನು ಸರ್? ನೀವು ಹೋರಾಟ ಮಾಡಿ ತಿದ್ದುಪಡಿ ಮಾಡಿಸ್ತೀರಾ? ಆ ಹೋರಾಟ ಸತತವಾಗಿರ್ತದೆ. ಎಲ್ಲಿವರೆಗೂ ಇದನ್ನ ಪಾರ್ಲಿಮೆಂಟ್ ಮಾಡೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಈಗ ರಾಜ್ಯದ ಮೇಲೆ ಹೋರಾಟ ಮಾಡಿದ್ದೀವಿ. ರಾಜ್ಯದವರು ಇವತ್ತು ತೀರ್ಮಾನ ಮಾಡಿದರೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕ್ಯಾಬಿನೆಟ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 25 ವರ್ಷದ ನಮ್ಮ ಹೋರಾಟ ಸಫಲವಾಗಿದೆ. ಇದರಲ್ಲಿ ರಾಜಕೀಯ ಇಲ್ಲ. ಅಮೆಂಡ್ಮೆಂಟ್ ಆಗ್ಬಿಟ್ಟಿದೆ. ಕೇಂದ್ರಕ್ಕೆ ಒತ್ತಾಕಿ ನೀವು ತಪ್ಪಿಸ್ಕೊಂತಿದ್ರೆ ಜನಗಳ ತಾವೇ ತಪ್ಪಿಸಿದ್ರೆ ಕೇಂದ್ರಕ್ಕೆ ಒತ್ತಾಕಿದ್ರೆ ಅಮೆಂಡ್ಮೆಂಟ್ ಆಗದೆ ಹೆಂಗ್ ಕೊಡ್ತೀರಿ? ಇದು ಸತ್ಯ. ಸತ್ಯ. ಇತಿಮಿತಿ ಇದೆ. ರಾಜ್ಯಕ್ಕೆ ಏನು ಇತಿಮಿತಿ ಇದೆ ಅದನ್ನು ಅವರು ಜಾರಿ ಮಾಡಿದ್ದಾರೆ. ನಮ್ಮ ಕೆಲಸ ನಾವು ರೆಕಮೆಂಡೇಟರಿ ಬಾಡಿ ಅಲ್ವಾ? ಹೌದೌದು. ನಮ್ಮ ಹೋರಾಟ ವರ್ಗೀಕರಣ ಆಗಬೇಕು, ಪಾರ್ಲಿಮೆಂಟ್ಗೆ ನೀವು ಕಳಿಸಬೇಕು, ಸರ್ಕಾರ ತೀರ್ಮಾನ ಮಾಡಬೇಕು, ಪಾರ್ಲಿಮೆಂಟ್ ಕಳಿಸಬೇಕು ಅನ್ನೋದೇ ನಮ್ಮ ಹೋರಾಟ. ಅದು ಇವತ್ತು ಸಫಲವಾಗಿದೆ. ವಾಸ್ತವಾಂಶ. ನಾಳೆ ಡೆಲ್ಲಿ ಮೇಲೆ ಹೋರಾಟ ಪ್ರಾರಂಭ ಆಗ್ತದೆ. ಗೆಳೆಯರೇ ತುಂಬಾ ಧನ್ಯವಾದಗಳು. ಕಾರ್ಮಿಕ ಇಲಾಖೆಯವರು ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಸುಂಕ ವಿಧೇಯಕ 2024ಕ್ಕೆ ಇವತ್ತು ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟು, ಈಗ ಹೆಂಗ ಕಟ್ಟಡ ಕಾರ್ಮಿಕರಿಗೆ ಸವಲತ್ತುಗಳಿವೆ ಅದೇ ಮಾದರಿಯಲ್ಲಿ ಈ ವಾಹನಕ್ಕೆ ಸಂಬಂಧಿಸಿರ್ತಕ್ಕಂಥ ಶ್ರಮಜೀವಿಗಳೇನಿದ್ದಾರೆ ಅವರೆಲ್ಲರಿಗೂ ಸಹಿತ ಇದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಡ್ರೈವರ್, ಕ್ಲೀನರ್, ಅವೆಲ್ಲ ಕಂಪನಿಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಮೆಕ್ಯಾನಿಕ್ಗಳು ಅವರೆಲ್ಲರಿಗೂ ಬರ್ತದೆ. there will be a board, Karnataka Motor Transport and other allied workers Social Security and Welfare Board will be constituted under this act. ಈಗ ನೋಡ್ರಿ, ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಕಾಯ್ದೆ 1957 ಕಲಂ 3A ಅನುಪಾತದನ್ವಯ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಕ್ರಾಸ್ ದ ಸ್ಟೇಟ್ ನಲ್ಲಿರ್ತಕ್ಕಂಥ 57% 7% ಮತ್ತು ಇಕ್ವಿಟಿ ಇನ್ ಇನ್ವೆಸ್ಟ್ಮೆಂಟ್ ಇನ್ ಬ್ಯಾಂಗ್ಳೂರ್ ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಲಿಮಿಟೆಡ್ ನಲ್ಲಿ ಸೇರುವ 28% ಸೇರಿಸಿ ಕರ್ನಾಟಕ ಮೋಟಾರ್ ಸಾರಿಗೆ ಮತ್ತು ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಮಂಡಳಿಗೆ ಹೊಂದಾಣಿಕೆ ಮಾಡಿದ ಒಟ್ಟು 35% ಸಾರಿಗೆ ಇಲಾಖೆ ವತಿಯಿಂದ ಮರು ವಿಂಗಡಣೆ ಮಾಡಲು ಈ ಒಂದು ವಿಧೇಯಕ ಉದ್ದೇಶಿಸುತ್ತದೆ. ಟೋಟಲ್ ನೋಡ್ರಿ, ಒಟ್ಟು 35% ಸಾರಿಗೆ ಇಲಾಖೆ ವತಿಯಿಂದ ಏನು ಬರ್ತದ ಅದರೊಳಗ